ಹಿಂದಿನ ಕ್ರ್ಯಾಶ್ ಕೋರ್ಸ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು, ಯಕೃತ್ತಿನಲ್ಲಿ ಸಂಗ್ರಹವಾಗುವ ವಿಟಮಿನ್ ಯಾವುದು ಅಂತ. ಅದಕ್ಕೆ ಉತ್ತರವನ್ನು ವಿಟಮಿನ್ ಎ ಅಂತ ಹೇಳಲಾಗಿತ್ತು. ಸ್ನೇಹಿತರೆ, ಅಲ್ಲಿ ವಿಟಮಿನ್ ಡಿ ಕೂಡ ಸರಿಯಾದ ಉತ್ತರ, ವಿಟಮಿನ್ ಬಿ ಕೂಡ ಸರಿಯಾದ ಉತ್ತರ. ವಿಟಮಿನ್ ಬಿ ನಲ್ಲಿ B12 ಅನ್ನೋದು ಜಾಸ್ತಿಯಾಗಿ ಸಂಗ್ರಹ ಆಗುತ್ತೆ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಪರೇಷನ್ ಗ್ರೀನ್ ಧ್ಯೇಯಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಪ್ಷನ್ ಎ ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆಗಳ ಉತ್ಪಾದನೆ. ಸ್ನೇಹಿತರೆ, ಇದು ಆಪರೇಷನ್ ಗ್ರೀನ್ ಯಾಕೆ ಮಾಡಿದ್ದಾರೆ ಅಂದರೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ, ಹಾಗೂ ಮಾರುಕಟ್ಟೆಯಲ್ಲಿ ಏನು ಈ ದರಗಳ ಏರಿಳಿತ ಆಗ್ತಾ ಇದೆ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆಗಳ ಮೇಲೆ, ಇವುಗಳನ್ನು ನಿಯಂತ್ರಣದಲ್ಲಿ ತರಬೇಕು ಅಂದ್ಕೊಂಡು ಆಪರೇಷನ್ ಗ್ರೀನನ್ನು ತಂದಿದ್ದಾರೆ. ಕೆಳಗಿನ ಯಾವ ನೀತಿಯು 5 ಲಕ್ಷ ಎಕರೆಗಳನ್ನು ಸಾವಯವ ಬೇಸಾಯದಲ್ಲಿ ತರುತ್ತದೆ? ಇದರ ಉತ್ತರ ಆಪ್ಷನ್ ಬಿ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆ. ಬಜೆಟ್ ಎಂಬ ಪದವನ್ನು ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ? ಸ್ನೇಹಿತರೆ, ಈ ಉತ್ತರ ಹಾಗೂ ಇನ್ನು ಮುಂದೆ 2 ಪ್ರಶ್ನೆಗಳನ್ನು ಕೇಳ್ತೀನಿ, ಅವುಗಳ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ತಿಳಿಸಿ. 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ? ಇದರ ಉತ್ತರ ಆಪ್ಷನ್ ಸಿ ಬಿಹಾರ. ದೇವದಾರು ಮರಗಳು ಸಾಮಾನ್ಯವಾಗಿ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ? ಇದರ ಉತ್ತರ ಉಷ್ಣವಲಯದ ಪರ್ಣಪಾತಿ ಕಾಡುಗಳು. ವೈತರಣಿ ನದಿಯು ಯಾವ ಬೆಟ್ಟ ಮತ್ತು ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಇದರ ಉತ್ತರ ವೈತರಣಿ ನದಿಯು ಗರ್ಜಾಟ್ ಬೆಟ್ಟ ಮತ್ತು ಒಡಿಶಾ ರಾಜ್ಯದಲ್ಲಿ ಹುಟ್ಟುತ್ತದೆ. ಬನಿ ತೀರ್ಥ ಮತ್ತು ಪಾಪನಾಶಂ ಎಂಬ ಜಲಪಾತಗಳನ್ನು ನಿರ್ಮಾಣ ಮಾಡಿದ ನದಿ ಯಾವುದು? ಇದರ ಉತ್ತರ ತಾಮ್ರಪರ್ಣಿ. ಮಲಬಾರ್ ಕರಾವಳಿಯಲ್ಲಿ ಕಂಡುಬರುವ ಮರಳು ದಿಣ್ಣೆಗಳನ್ನು ಏನೆಂದು ಕರೆಯುತ್ತಾರೆ? ಇದರ ಉತ್ತರ ತೆರೀಸ್. ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಮುದ್ರ ಯಾವುದು? ಸ್ನೇಹಿತರೆ, ಈ ಪ್ರಶ್ನೆ ಹಾಗೂ ತಪತಿ ನದಿ ಯಾವ ಸ್ಥಳದಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ? ಈ 3 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಟಾಪ್ 3 ಜನರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಪಬ್ಲಿಷ್ ಮಾಡಲಾಗುವುದು. ಸ್ನೇಹಿತರೆ, ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಏನಂದರೆ ಭಾರತದ ಒಂದು ದೊಡ್ಡದಾದಂತಹ ಭೌಗೋಳಿಕ ಪ್ರದೇಶ ಯಾವುದು ಅಂತ. ಅದರ ಸರಿಯಾದ ಉತ್ತರ ದಕ್ಕನ್ ಪ್ರಸ್ಥಭೂಮಿ. 2ನೇ ಪ್ರಶ್ನೆ ಏನಾಗಿತ್ತಂದರೆ ಕೊಡೈಕೆನಾಲ್ ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ ಅಂತ ಇತ್ತು. ಇದರ ಉತ್ತರ ಪಳನಿ ಬೆಟ್ಟಗಳು ಅಥವಾ ಪಳನಿ ಹಿಲ್ಸ್. 3ನೇ ಪ್ರಶ್ನೆಯನ್ನು ಏನು ಕೇಳಲಾಗಿತ್ತಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ಕ್ನ ಒಂದು ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳಲಾಗಿತ್ತು. ಇದರ ಉತ್ತರ ಮಯನ್ಮಾರ್. ಮಯನ್ಮಾರ್ ಅನ್ನೋದು ಒಂದು ಸಾರ್ಕ್ನ ಸದಸ್ಯ ರಾಷ್ಟ್ರ ಅಲ್ಲ. ಇಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟವರು ಗಿರೀಶ್ ಬೀಳ್ಗಿ ಅನ್ನೋರು, ವೀರೇಶ್ ಎಂ ಅನ್ನೋರು, ರಶ್ಮಿ ಬಡಿಗೇರ್ ಅನ್ನೋರು, ಮತ್ತು ಇನ್ನೂ ಹೆಚ್ಚಿನ ಜನರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ ಹಾಗೂ ಹೆಚ್ಚಿನ ಜನರು ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಿ. ಮತ್ತೆ ನೀವು ವಿಡಿಯೋದಲ್ಲಿ ಹೋಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಯಾರು ತಪ್ಪಾಗಿ ಉತ್ತರ ಕೊಟ್ಟಿದ್ದೀರಿ ಅಂತ. ಧನ್ಯವಾದ.